ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರೋದ್ರಿಂದ ನಿಮ್ಮ ಒಂದು ವಿಡಿಯೋನ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಲು ಸಾಧ್ಯವಾಗ್ತಿರಲ್ಲ. ಸೊ ಅದು ಹೇಗೆ ಸಾಲ್ವ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರ್ತೀರಾ. ಸೊ ಕಮ್ಯುನಿಟಿ ಗೈಡ್ಲೈನ್ ಸಿಕ್ಕಾಬಟ್ಟೆ ಹಿಂದೆ ಮುಂದೆ ಬಂದಿರ್ತೈತೆ. ಒಂದು ಸ್ಟ್ರೈಕ್ ಅಂದ್ಕೊಳ್ಳಿ, ಒಂದು ವಾರ್ನಿಂಗ್ ಸ್ಟ್ರೈಕ್, ಇನ್ನೊಂದು ಬಂದುಬಿಟ್ಟು ಒಂದು ಸ್ಟ್ರೈಕ್ ವಾರ್ನಿಂಗ್. ಓಕೆನಾ? ಒಂದು ಸ್ಟ್ರೈಕ್ ಬಂದಾಗ ಸೊ 1 ವೀಕ್ವರೆಗೂ ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಆದರೂ ಕೂಡ ಸೊ ನೀವೇನು ಮಾಡ್ತೀರಾ, ಈ ಥರ ನಿಮಗೆ ಕಾಣ್ತಾ ಇರ್ಬೋದು, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಸ್ಟ್ರೈಕ್ ಬಂದಿದೆ, ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆ. ಸೊ ಹಾಗಾಗಿ ಈಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ಎಕ್ಸಾಂಪಲ್, ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಸೆಲೆಕ್ಟ್ ಮಾಡಿದೆ, ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು, ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಜಸ್ಟ್ ಅಪ್ಲೋಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಯು ಅಂತ ಇದೆ, ಜಸ್ಟ್ ಅಪ್ಲೋಡ್ ಆಗ್ತಾ ಇದೆ ಇಲ್ಲಿ ಲೆಫ್ಟಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವ್ಯೂಸ್ ಆಗುತ್ತೆ. ಅಪ್ಲೋಡ್ ಫೇಲ್ಡ್, ಚೆಕ್ ಯುವರ್ ವೀಡಿಯೋಸ್ ಅಂತ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು. ಈ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಿರ್ಬೋದು, ಸೊ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಯಾಕೆ ನಿಮ್ಮ ಒಂದು ವಿಡಿಯೋ ಸೊ ಅಪ್ಲೋಡ್ ಆಗ್ತಿಲ್ಲ ಅಂತ ಹೇಳಿ ಜಸ್ಟ್ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ಸೊ ಯುವರ್ ವೀಡಿಯೋಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಟೂ ಮೆನಿ ಸ್ಟ್ರೈಕ್ಸ್. ಸೊ ಇವ್ಯಾವ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅಪ್ಲೋಡ್ ಆಗಿಲ್ಲ. ಸೊ ಟೂ ಮೆನಿ ಸ್ಟ್ರೈಕ್ಸ್ ಡ್ಯೂ ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್, ಯು ಕೆನಾಟ್ ಅಪ್ಲೋಡ್ ವಿಡಿಯೋ ಅಟ್ ದಿಸ್ ಟೈಮ್. ಅಂದರೆ ಈ ಒಂದು ಟೈಮಲ್ಲಿ ನೀವು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಲ್ಲ ನಿಮ್ಮೊಂದು ವೀಡಿಯೋನ ಸೊ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ಟಿದ್ದೀವಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ, ಅಥವಾ ಸ್ಟ್ರೈಕ್ ಬಂದಿದೆ, ಆದ್ದರಿಂದ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಸೊ ಹಾಗಾದರೆ ಅಪ್ಲೋಡ್ ಮಾಡೋದು ಯಾವಾಗ, ನಾವು ಯಾವಾಗಿಂದ ಅಪ್ಲೋಡ್ ಮಾಡಬೇಕಾಗಿದ್ರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಜಸ್ಟ್ ಬ್ಯಾಕ್ ಹೋಗಿ ಸೊ ನಿಮ್ಮೊಂದು ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಮಾಡಿ YT ಸ್ಟುಡಿಯೋ. ಓಕೆನಾ? YT ಸ್ಟುಡಿಯೋಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. YT ಸ್ಟುಡಿಯೋ ಜಸ್ಟ್ ಇಲ್ಲಿ ಡಿಸ್ಪ್ಲೇ ಆಗಿದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಲಾಗಿನ್ ಅಂತ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆ. ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ YT ಸ್ಟುಡಿಯೋ ಲಾಗಿನ್ ಆಗುತ್ತೆ ಕಂಪ್ಲೀಟಾಗಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಲಾಗಿನ್ ಆಗ್ತಾ ಇದೆ. ಒಂದು 2-3 ಸೆಕೆಂಡ್ ತೊಗೊಳುತ್ತೆ. ಆ್ಯಕ್ಚುಲಿ ಒಂದು 10 ಸೆಕೆಂಡ್ ಅಥವಾ ಒಂದು 5 ಸೆಕೆಂಡ್ ಒಳಗಡೆ ಸೊ ಲಾಗಿನ್ ಆಗಿದೆ. ನಿಮಗೆ ಕಾಣ್ತಾ ಇರ್ಬೋದು ಚಾನಲ್ ವಯೋಲೇಷನ್ಸ್ ಅಂತ ಇದೆ, ನಿಮಗೆ ಕಾಣ್ತಾ ಇದೆ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ YT ಸ್ಟುಡಿಯೋ ಲಾಗಿನ್ ಆಗಿದೆ. ಸೊ ನಿಮಗೆ ಕಾಣ್ತಾ ಇರೋದು ಚಾನಲ್ ವಯೋಲೇಷನ್ಸ್ ಅಂತ ಇದೆ. ಕೆಳಗಡೆ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್ 1 ಅಂತ ಇದೆ. ಸೊ ಹಾಗಿದ್ರೆ ಸೊ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ನೀವು. ಸೊ ಏನೇನು ಇನ್ಫಾರ್ಮೇಷನ್ ಇದೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಸೊ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ. ಸೊ ನಿಮಗೆ ಕಾಣ್ತಾ ಇರ್ಬೋದು 1 of 3 ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್, ಅಂದರೆ 3 ಸ್ಟ್ರೈಕ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗುತ್ತೆ. ಬಟ್ 1 ಸ್ಟ್ರೈಕ್ ಇದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಯುವರ್ ಕಂಟೆಂಟ್ ವಾಸ್ ರಿಮೂವ್ ಡ್ಯೂ ಟು ದ ವಯೋಲೇಷನ್ ಆಫ್ ಕಮ್ಯುನಿಟಿ ಗೈಡ್ಲೈನ್ಸ್, ಅಂದರೆ ಸೊ ನಿಮ್ಮ ಒಂದು ಕಂಟೆಂಟಲ್ಲಿ ವಯೋಲೇಷನ್ ಇರೋದ್ರಿಂದ ಡಿಲೀಟ್ ಮಾಡಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಿದ್ರೆ ವಿಡಿಯೋನ ನಾವು ಯಾವಾಗ ಅಪ್ಲೋಡ್ ಮಾಡೋದಂತ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಕಾಣ್ತಿರ್ಬೋದು ದೇರ್ ಇಸ್ ಸ್ಟಿಲ್ 1 day ಲೆಫ್ಟ್ ಇನ್ ಯುವರ್ ಪೆನಾಲ್ಟಿ ಪೀರಿಯಡ್ ಅಂಟಿಲ್ ದೆನ್ ಯು ವಾಂಟ್ ಟು ಬಿ ಏಬಲ್ ಟು ಡೂ ಥಿಂಗ್ಸ್ ಲೈಕ್ ಅಪ್ಲೋಡ್ ಅಂಡ್ ಪೋಸ್ಟ್ ಆರ್ ಲೈವ್ ಸ್ಟ್ರೀಮ್ ಅಂತ. ಅಂದರೆ ಸೊ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಮೇಲೆ ಸೊ ನೀವು ಎಷ್ಟು ದಿನ ಆದಮೇಲೆ ಸೊ ಎಷ್ಟು ದಿನದವರೆಗೂ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ್ಯಕ್ಚುಲಿ ಒಂದು ಸ್ಟ್ರೈಕ್ ಬಂತಂದರೆ 1 ವೀಕ್ವರೆಗೂ ಸೊ ನಿಮ್ಮೊಂದು ವಿಡಿಯೋನ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಕಂಟೆಂಟನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಕಾಣ್ತಿರ್ಬೋದು ದೇರ್ ಇಸ್ ಸ್ಟಿಲ್ ಅಂತ ಇದೆಲ್ಲ ಮುಂದೆ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದು ಎಷ್ಟು ದಿನ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ. ಸೊ ಅಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಡೇಸು. ಸೊ ಆವಾಗ ನೀವು ನೋಡ್ಕೊಂಡು ಸೊ ಅದು ಕಂಪ್ಲೀಟ್ ಆದ ತಕ್ಷಣ ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನನಗೆ ಕಾಣ್ತಾ ಇರ್ಬೋದು 1 day ಲೆಫ್ಟ್ ಆಗಿದೆ. ಸೊ ನಾನು ಇವತ್ತು ಬಿಟ್ಟು ನಾಳೆ ಅಪ್ಲೋಡ್ ಮಾಡಿದರೆ ಸೊ ವಿಡಿಯೋ ಖಂಡಿತ ಅಪ್ಲೋಡ್ ಆಗುತ್ತೆ. ಸೊ ಇದು ನೀವೇನು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಪ್ರಕಾರ ನೀವು 1 ವೀಕ್ ಒಳಗಡೆ ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಸ್ಟ್ರೈಕ್ ಬಂದಮೇಲೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಮೇಲೆ ಸೊ 1 ವೀಕ್ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಅಥವಾ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತಾ ಮಾಡ್ತಾ ಇದ್ರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್, ಸಿಗೋಣ.